ಫುಲ್ ಟೈರ್ಡ್ ಆಗಿ ಹೋಗ್ಬಿಟ್ಟೈತೆ. ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ. ಯಮುನಾ ಶಿ ಇಸ್ ವೇಟಿಂಗ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಹೀಲ್ಸ್ ಇದೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಕಮರ್ಷಿಯಲ್ ಸ್ಟ್ರೀಟ್. ಸೊ ಇವತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ಯಮನ. ತುಂಬಾ ದಿನ ಆಗಿತ್ತು, ಸ್ವಲ್ಪ ಶಾಪಿಂಗ್ ಇತ್ತು, ಹಂಗಾಗಿ ಇವತ್ತು ಶಾಪಿಂಗ್ ವ್ಲಾಗ್ ಹಾಕೋಣ ಅಂತ ಹೇಳಿ. ಏನೆಲ್ಲ ಕಡಿಮೆ ಪ್ರೈಸಿಗೆ ಸಿಗತ್ತೆ. ಸೊ ಈ ವಿಡಿಯೋದಲ್ಲಿ ಎಂಡ್ ಅಲ್ಲಿ ನಾನು ನಿಮಗೆ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ವಿ, ಹಾಗೆ ಯಾವ್ಯಾವ ಥಿಂಗ್ಸ್ ತಗೊಂಡ್ವಿ ಅಂತ ಹೇಳಿ ರಿವೀಲ್ ಮಾಡ್ತೀನಿ. ಎಂಡ್ ತನಕ ವಿಡಿಯೋನ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಹೋಗೋಣ ಬನ್ನಿ. ಹಲೋ ಮೇಡಮ್, ಫುಲ್ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಇವರು ಮಾತಾಡ್ತಾರೆ. ಹಾಯ್ ಮಾಡು, ಸೇ ಹಾಯ್. ಯು ಶುಡ್ ಸೇ ಹಾಯ್. Emotional damage. ಬಿಡಿ ಗೈಸ್, ಹೋಗ್ಲಿ ಪರವಾಗಿಲ್ಲ. ಒಳಗಂಗೆ ಕೊಬ್ಬು ಅವಾಗ ಹೋಗ್ತಾ ಇದೀವಿ ಕಮರ್ಷಿಯಲ್ ಸ್ಟ್ರೀಟ್. ಸುಮಾರು ದಿನ ಆಗಿತ್ತು ಶಾಪಿಂಗ್ ಬಂದು. ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಯಮನ ನೋಡ್ತಾವಳೆ. ಯಮನ ಬೇಕಾ? ಬೇಡ ಅಂತೆ. ನೋಡಿ, ಸಿಂಡ್ರೆಲ್ಲಾ ಡ್ರೆಸ್. ಸೊ ಎಷ್ಟೋ ದಿನ ಆಗಿತ್ತು ಬಂದು. ನಾವ್ ಬಂದಿರೋ ಇಂಟೆನ್ಷನ್ ಏನ್ ಗೊತ್ತಾ, ಲೈಕ್ ನೀವು ನೋಡಿರ್ತೀರಲ್ಲ 2026 ರೆಸಲ್ಯೂಷನ್. ಸೊ ಅದ್ರಲ್ಲಿ ಫಸ್ಟ್ ರೆಸಲ್ಯೂಷನ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಂಗಾಗಿ ಬಂದಿದೀವಿ. ಸೊ ನೋಡಿ, ನಮ್ಮದೇ ಯಾವ್ದಾವ್ದು ಕಂಪ್ಲೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಗೈಸ್, ಅಮ್ಮನಿಗೆ ತಗೊಳ್ಳಿ ಮಾತಾಡೆ ಅಂತ ಮೈ ಕೊಟ್ರೆ ರಾಣಿ ಜೋಬಲ್ಲಿ ಇಟ್ಕೊಂಡು ಸಿಯಾ ಅಂತ ಐತೆ. ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರು ಎಲ್ಲ. ಏನ್ ಮಾಡೋದು ಗೈಸ್? ಹಾ, 730, 650 ಇದೆ ಡ್ರೆಸ್ಸಸ್ ಎಲ್ಲ. ಡೈಲಿ ವೇರ್ ಮತ್ತೆ ಆಫೀಸ್ ವೇರ್ ಡ್ರೆಸ್ಸಸ್ ಎಲ್ಲ ಆರಾಮಾಗಿ ಬಂದು ತಗೋಬಹುದು. ಜೀನ್ಸ್ ಟಾಪ್ ಎಲ್ಲ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನನ್ ವಿಡಿಯೋ ಮಾಡಿದ್ರೆ ಇವಳಿಗೆ ತಗೋಬೇಕು ಅನ್ಸಲ್ವಂತೆ. ಎಂತದಪ್ಪ ಇದು, ಮೈಕ್ ಕೊಟ್ರೆ ಮಾತಾಡಲ್ಲ ಹೆಣ್ಣು. ಈ ರೋಡಲ್ಲಿ ಕಂಪ್ಲೀಟ್ ಆಗಿ ಶೂಸ್ ಮತ್ತೆ ಸ್ಲಿಪ್ಪರ್ಸ್ ಇತ್ತು. ಸೊ ನೀವೇ ನೋಡ್ತಿರ್ಬೋದು, ಕೆಲವೊಂದೊಂದು ಬೋರ್ಡ್ಗಳು ಅಬ್ಸರ್ವ್ ಮಾಡಿ. ಸೊ ಕಂಪ್ಲೀಟ್ 250 ರುಪೀಸ್ ಅಥವಾ 300 ರುಪೀಸ್, ಅಂಡರ್ 500 ರುಪೀಸ್ ಒಳಗಡೆನೆ ಇದೆ. ತುಂಬಾನೇ ಚೆನ್ನಾಗಿತ್ತು. ಯುನೀಕ್ ಕಲೆಕ್ಷನ್ಸ್ ಕೂಡ ಇತ್ತು. ಜ್ಯೋತಿಗೆ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಸ್ವಲ್ಪ ಸ್ಲಿಪ್ಪರ್ ತರ ಕೇಳಿದ್ಲು, ಹೀಲ್ಸ್ ನೋಡಿ 100 ರುಪೀಸ್ ಎಲ್ಲ ಇದೆ. ಅಂಡ್ ಆಲ್ಸೋ ಹೀಲ್ಸ್ ಎಲ್ಲ 250 ಇದೆ. ಆರಾಮಾಗಿ ತಗೋಬಹುದು ಗೈಸ್. ನೋಡಿ, ಫೋಟೋ ಕಳಿಸ್ತೀನಿ ನಾನು. ಈ ರೋಡ್ ಫುಲ್ ಸ್ಲಿಪ್ಪರ್ ಇರೋದು. 350, 100. ಇನ್ನೊಂದು ಹತ್ರ ಹೋಗೋಣ ನಾನು. ಈ ಕಣ್ಣಿಗೆ ಏನ್ ಕಾಣಿಸ್ತಾವ ನಿಂಗೆ? ಈ ತರ ಬೇಡ, ನಾನು ಹೇಳ್ತಿದ್ದೀನಿ. ಈ ಗೈಸೂರ್ ಜೊತೆ ಬಂದ್ರೆ ಇರಿಟೇಷನ್ ಅನ್ಸುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ? ಸೊ ಗೈಸ್, ಫೈನಲಿ ಶೂಸ್ ತಗೊಳ್ಳೋಣ ಅಂತ ಬಂದಿದೀವಿ. ಶೂಸ್ ಬೇಕಿತ್ತು, ಹಂಗಾಗಿ ಇದಾಕ್ಲಾ? ಇದಾ? ಹಾ, ಅದು ಚೆನ್ನಾಗಿದೆ. ಗೈಸ್, ಇವಳು ತಗಂತಿಲ್ಲ, ಬಿಡ್ತಿಲ್ಲ. ಇವಳಿಗೆ ಸೈಜು ಫಿಕ್ಸ್ ಆಗ್ತಿಲ್ಲ. ಒಂದು ಚೆನ್ನಾಗಿದೆ ಅಲ್ಲ.
ಬಟ್ ಏನಂದ್ರೆ ಅದು ಬೇಸ್ ಹಾಕೋರು ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ. ಬೇಸತ್ತೆ ನಿಮ್ಗೆ ಕಂಫರ್ಟಬಲ್ ಗ್ರಿಪ್ ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ಯೂಸ್ ಆಗಲ್ಲ ಅದಕ್ಕೆ ಆಮೇಲೆ ಕಂಫರ್ಟಬಲ್ ಆಗುತ್ತೆ. ಇಲ್ಲ ಅದೇ ಟೈಟ್ ಯೂಸ್ ಮಾಡಿ. ಇಲ್ಲ ನಮ್ಗೆ ಸೇಲ್ ಬೇಡ ಮೇಡಮ್, ನಿಮ್ಗೆ ಇದಾಗತ್ತೆ ತಗೋ, ನೋ ಟೆನ್ಷನ್. ನೋಡಿ ಈಗ ಟೈಟ್ ಮಾಡಿ. ಇದೆ ಇನ್ಸೋಲ್ ಓಪನ್ ಮಾಡಿ, ಟೈಟ್ ಮಾಡಿ ಪ್ಲೇಸ್ ಆಗಿ. ಆಫೀಸಿಗೆ ಚೆನ್ನಾಗಿದೆ, ಆಫೀಸಿಗೆ ಏನು ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡ್ಬೋದು ಆಫೀಸ್ಗೆ. ಆಫೀಸ್ ಐಟಮ್ ತಾನೇ ಇದು, ಆಕ್ಚುಲಿ ಡೀಸೆಂಟ್ ಐಟಮ್. ಆಫೀಸ್ಗೆ ಯೂಸ್ ಮಾಡಿ, ಡೀಸೆಂಟ್ ಕಲರ್, ಡೀಸೆಂಟ್ ಕಲೆಕ್ಷನ್ ಇದು. ನಮಗೆ ಎಲ್ಲ ಆಫೀಸ್ಗೆ ಯೂಸ್ ಮಾಡಿ, ಡೈಲಿ ಯೂಸ್ ಮಾಡಿ. ಕಲರ್ ಎಲ್ಲ ಪೇಂಚ್ ಕಲರ್ ಚೌಕಾಸಿ ಮಾಡಿ ಫೈನಲಿ ತಗೊಂಡ್ಬಿಟ್ಟೋಳೆ ಗೈಸ್. ಥ್ಯಾಂಕ್ ಯು ಅಂಕಲ್. ಆಗಿದೆ. ಓಕೆ ಮ್ಯಾಮ್. ಥ್ಯಾಂಕ್ ಯು ಅಂಕಲ್. ಚಲೋ ಗೈಸ್ ಹೋಗೋಣ ಬನ್ನಿ. ವಿಡಿಯೋ ಮಾಡ್ಕೊಬಿಟ್ಟು ಅವಲ್ ವಾಯ್ಸ್ ಕೊಡೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನು ಮಾತಾಡ್ತಿರೋದು ನಿಂಗೆ ಕೇಳಿಸುತ್ತಾ? ವಿಡಿಯೋ ಮಾಡ್ತಿರೋದು ಹೆಂಗೆ ಗೊತ್ತಾಗುತ್ತೆ, ಅಲ್ಲೇ ವಾಯ್ಸ್ ಬರ್ತಿರುತ್ತೆ. ನೋಡಿ ಯಾವ ತರ ಬಟ್ಟೆನ ಗುಡ್ಡೆ ಹಾಕೊಂಡ್ ಮಾರ್ತಿದ್ದಾರೆ. ಎಷ್ಟೋ ಜನ ಶಾಪಿಂಗ್ ಮಾಡ್ತಿದ್ರು, ನಮ್ಗೆ ಲಿಟ್ರಲಿ ಶಾಕ್ ಆಗೋಯ್ತು. ಎಲ್ಲದೂನಾ? ಸೊ ಗೈಸ್ ನಮ್ ಪಾಪುಗೆ ಬಾತುಕೋಳಿ ಇದೊಂದು, ಅವನಿಗೇನ ದೃಷ್ಟಿನೇ ಬಂದಿಲ್ಲ, ಇರ್ಲಿ ಅಂತ ತಗೋತಿದೀವಿ. ಸ್ವೀಟ್ ಕಾರ್ನ್ ತಿಂತಿದೀವಿ, ಹೊಟ್ಟೆ ಸ್ವಲ್ಪ ತಪ್ಪಿದೆ ಇದೆ. ನಿಜ ಹಂಗೆ ಆಗ್ತೈತೆ, ಎಲ್ಲಾದ್ರೂ ನೀರ್ ಸಿಕ್ಬಿಟ್ರೆ ಸಾಕು ಅನ್ನೋ ತರ ಫೀಲ್ ಆಗ್ತೈತೆ. ಎಷ್ಟು ಜನ ಅಂದ್ರೆ ಯಪ್ಪ, ಸಿಕ್ಕಾಪಟ್ಟೆ ಜನ ಗೈಸ್. ಹೆಂಗ್ ತಿಂತಾವಳೆ, ಅವಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟೈತೆ. ಜಾವಳೆ ಫುಲ್ಲು ಬೇಗ ಕೈಯಲ್ಲಿ ಲಗೇಜ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಇವಳಿಗೆ ಸ್ವೀಟ್ ಕಾರ್ನ್ ಅಂದ್ರೆ ಇಷ್ಟ ಆಯ್ತಾ, ಹಂಗಾಗಿ ಹೆಂಗ್ ತಿಂತಾವಳೆ ನೋಡಿ. ಇನ್ನೊಂದ್ ತಗೊಂಡ್ಲು, ಸಾಕಾಗ್ದೇನೆ ಅವಳೆ ಚೆನ್ನಾಗಿ. ಕವರಿಗೆ ಹಾಕೊಂತವಳೆ ಪಾಪ. ತಿನ್ನಕ್ ಬಂದಿದೀವಿ. ಯಮುನಾ ಶಿ ಇಸ್ ವೇಟಿಂಗ್. ಏನಾಗ್ ನೋಡ್ತಾ ಇದ್ಯಾ? ಇದನ್ನು ನಾನೇ ಗೊತ್ತಾಗಿಲ್ವಾ? ಎಂಜಾಯ್. ಎಷ್ಟು? ಹಾ ಚೆನ್ನಾಗಿದೆ. ಅರ್ಧ ಶಾಪಿಂಗ್ ಮಾಡಿದ್ವಿ, ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ನೋಡಿ ಎಲ್ಲ ಛತ್ರಿ ಇಟ್ಕೊಂಡು ಹೋಗ್ತಿದ್ದಾರೆ, ನಾವು ಛತ್ರಿ ಸಹ ತಗೊಂಡು ಹೋಗಿರ್ಲಿಲ್ಲ, ಹಾಗಾಗಿ ಸೈಡ್ ಅಲ್ಲಿ ನಿಂತಿದೀವಿ. ಸೊ ಅಫ್ಕೋರ್ಸ್ ಅಂಗಡಿ ಮುಂದೆ ನಿಂತ್ರೆ ಅದನ್ನೂ ಬಿಡಲ್ಲ, ಹೋಗಿ ಅಂತ ಹೇಳ್ತಾ ಇದ್ರು. ಇನ್ನೇನ್ ಮಾಡೋದು, ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ. ಸೊ ಹಂಗಾಗಿ ಮತ್ತೆ ಹೊರಟ್ವಿ. ಹಂಗೆ ಸ್ವಲ್ಪ ನೈಟ್ ವೇರ್ ಬಟ್ಟೆ ಬೇಕಾಗಿತ್ತು, ಸೊ ಹಂಗಾಗಿ ನೈಟ್ ವೇರ್ ಪ್ಯಾಂಟ್ ಮತ್ತೆ ಟಾಪ್ ನ ತಗೊಳಕ್ಕೆ ಅಂತ ಹೇಳಿ ಬಂದಿದೀವಿ. ತಗೊಂಡಾಯ್ತು, ಬಿಲ್ ಮಾಡಿಸ್ತಾ ಇದೀವಿ. ಆ ಗ್ಯಾಪ್ ಅಲ್ಲಿ ಯಮನ ಹೋಗಿ ಚಿಕ್ಕ ಮಕ್ಳು ಬಟ್ಟೆ ಹುಡುಕ್ತಿದ್ದಾಳೆ. ಸಾಕಾಗೋಯ್ತು ಫ್ರೆಂಡ್ಸ್, ಫುಲ್ ಸುಸ್ತಾಗೋಯ್ತು. ಸಿಕ್ಕಾಬಟ್ಟೆ ತಲೆನೋತಿತ್ತು, ಹಾಗಾಗಿ ನಾನು ಟೀ ತಗೊಂಡಿದ್ದೀನಿ, ಯಮುನಾ ಕಾಫಿ ತಗೊಂಡಿದ್ಲು. ಟೀ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನೋಡಿ ಜೀವ ಅವರು ಅಲ್ಲಿ ಅಡ್ವರ್ಟೈಸ್ಮೆಂಟಿಗೆ ಗೊಂಬೆನ ನಿಲ್ಲಿಸಿ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಬಲೂನ್ಸ್ ನ ಕೊಡ್ತಾ ಇದ್ರು. ತುಂಬಾನೇ ಖುಷಿ ಆಯ್ತು. ಹಾಗೆ ಅವ್ರು ನಿಂತಿದ್ದು ನೋಡಿ ತುಂಬಾನೇ ಬೇಜಾರಾಯ್ತು. ಬೇರೆಯವ್ರ ಮುಖದಲ್ಲಿ ಖುಷಿ ನೋಡೋಕ್ಕೋಸ್ಕರ ಅವ್ರ ಖುಷಿನೇ ಮರ್ತಿರ್ತಾರೆ. ಸೊ ನೋಡಿ, ಬೆಳಗಿಂದ ಸಂಜೆ ತನಕ ಇಟ್ಕೊಳ್ಳೋದು ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಅಲ್ವಾ. ತುಂಬಾನೇ ಬೇಜಾರಾಗ್ತಿತ್ತು ಅವ್ರನ್ನ ನೋಡಿ. ಹಾಗೆ ನಮ್ಗೆ ಅದನ್ನ ನೋಡಿನೂ ಕೂಡ ಖುಷಿ ಆಯ್ತು. ಅಲ್ಲಿ ಇನ್ನೂ ಸಕ್ಕತ್ತಾಗಿರೋದು ನಮ್ಮ ಆಫೀಸ್ ಹತ್ರ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಮಕಾಸು ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡು.
ಫುಲ್ ಟಯರ್ಡ್ ಆಗಿದೆ. ಪರ್ಫ್ಯೂಮ್ ಬಾಟಲ್ ನೋಡಿ, ಇವಾಗ ಯಾವ ಪರ್ಫ್ಯೂಮ್ ತಗೊಳ್ಳ ಅಷ್ಟು ಪೇಷನ್ಸ್ ಇಲ್ಲ, ಟೈಮು ಇಲ್ಲ. ಸೊ ಚಲೋ ಹೋಗೋಣ ಬನ್ನಿ. ಎಲ್ಲ 350 250 ಆಲ್ಮೋಸ್ಟ್. ಅಲ್ಲಿ ನೋಡಿ ಎಲ್ಲ ಕರೆಕ್ಟ್ ಕಡಿಮೆನೇ ಇದೆ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟೈತೆ ಗೈಸ್. ವೇಟ್ ಮಾಡ್ತಾ ಇದ್ದೀವಿ. ಆಟೋ ಮಾತಾಡ್ತಾಳೆ. ಇಲ್ಲಿ ವೆಸ್ಟ್ ಸೈಡ್ ಇದೆಯಲ್ಲ, ಇಲ್ಲಿ ಸರ್ಕಲ್ ಇದೆ ಗೊತ್ತಾ, ಅಲ್ಲಿದೀವಿ ಸರ್. ಹಾ ಸರ್. ಫಸ್ಟ್ ಟೈಮ್ ನಾನು ಇಷ್ಟೊಂದು ಶಾಪಿಂಗ್ ಮಾಡಿದ್ದು ಎಲ್ತಿದ್ರು ಬಂದೇ ಇರಲಿಲ್ಲ. ತುಂಬಾ ದಿನ ಆಗಿತ್ತು. ಅವ್ರ ಹತ್ರ ಒಂದು 4 months 5 months ಆಗಿತ್ತು ಶಾಪಿಂಗೇ ಮಾಡಿರ್ಲಿಲ್ಲ. ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿ ಒಂದಿಷ್ಟು ಬಟ್ಟೆಗಳನ್ನ ತಂದಿದೀವಿ, ಒಂದಿಷ್ಟು ಐಟಮ್ಸ್ ಎಲ್ಲ ತಂದಿದೀವಿ. ಅದೆಲ್ಲ ಇಲ್ಲಿ ಹಾಕೊಂಡು ಕೂತಿದೀನಿ, ಇವಾಗ ತೋರ್ಸೋಣ ಅಂತ ಹೇಳಿ. ಸೊ ನಾವು ತುಂಬಾ ದಿನಗಳಾದ್ಮೇಲೆ ಶಾಪಿಂಗ್ ಮಾಡಿದ್ರಿಂದ ಜಾಸ್ತಿ ತಂದಿದೀವಿ. ಸರಿ, ನಿಮ್ಗೆ ಒಂದೊಂದೇ ತೋರಿಸ್ತೀನಿ ಹೆಂಗಿರತ್ತೆ ಅಂತ ಹೇಳಿ, ಅಂಡ್ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಫಸ್ಟ್ ಬಂದು ಇದು ಪುಲೋವರು. ಅಫ್ಕೋರ್ಸ್ ಇವಾಗ ಚಳಿ ತುಂಬಾ ಇರೋದ್ರಿಂದ ಸೊ ಇದೊಂದು ಪುಲೋವರ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 250 rupees. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಬೇಗ ಬೇಗ ಕಾಮೆಂಟ್ ಮಾಡಿ. ಯಾರ್ಯಾರ್ದೆಲ್ಲ 2025 ಅಲ್ಲಿ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗಿಲ್ಲ ಅದೆಲ್ಲ 2026 ಅಲ್ಲಿ ಖಂಡಿತ ಆಗತ್ತೆ. ಸೊ ಇದು ಸಹ ಪುಲೋವರ್ ತಗೊಂಡೆ 250 rupees. ಇದನ್ನು ಕೂಡ ಅಗೇನ್ ಪುಲೋವರೇ ತಗೊಂಡಿದ್ದೀನಿ, ಒಂದು ಬ್ಲಾಕ್ ಕಲರ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಲೈಕ್ ನೋಡಿ ಒಳಗಡೆ ಎಲ್ಲ ಕ್ಲಾತ್ ಸಕ್ಕತ್ತಾಗಿದೆ. ಅಂಡ್ ಇದು 2 ಜಿಪ್ ಬರುತ್ತೆ. ಇಲ್ಲಿ ನೋಡಿ ಲೈಕ್ 2 ಜಿಪ್ ಇದೆ. ಸೊ ನೋಡಿದ ತಕ್ಷಣ ಇಷ್ಟ ಆಯ್ತು. ಇದು ಸಹ 250 rupees. ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಲೈಕ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅಂದ್ರೆ ಇಷ್ಟೊಂದು ಕಡಿಮೆ ಬಜೆಟ್ಗೆ ಎಲ್ಲ ಸಿಗತ್ತೆ ಅಂತ. ಕೆಲವೊಂದೊಂದ್ ಸರಿ ಸಿಗತ್ತೆ, ಕೆಲವೊಂದೊಂದ್ ಸರಿ ಸಿಗಲ್ಲ. ಮೇ ಬಿ ಸ್ಯಾಟರ್ಡೆ ಆಗಿರೋದ್ರಿಂದ ಇತ್ತು ಅಂತ ಅನ್ಸತ್ತೆ. ಇದೊಂದು ಪುಲೋವರು ತುಂಬಾ ಚೆನ್ನಾಗಿದೆ. ಅಂಡ್ ಡೈಲಿ ವೇರು ಆಫೀಸ್ ವೇರಿಗೆಲ್ಲ ಆರಾಮ್ಸೆ ತಗೋಬಹುದು. ಹೋಗಿ ನೋಡಿ. ಗೈಸ್, ನಮ್ ಮನೆಗೆ ಪುಟಾಣಿ ಪಾಪ ಬಂದಿರೋದ್ರಿಂದ ಅವನಿಗೆ ಏನಾದ್ರೂ ತರ್ಬೇಕಲ್ವಾ. ಎಲ್ಲಾದ್ರೂ ಹೋದ್ರೆ ಹಂಗೆ ಮನ್ಸಲ್ಲಿತಿರುತ್ತೆ. ಅದಕ್ಕೆ ಒಂದು ಗೊಂಬೆ ತಗೊಂಡಿದ್ದೀನಿ, ಬಾತುಕೋಳಿ. ಚೆನ್ನಾಗಿದೆ ಇದು. ಇದು ಸಹ 250 ಅಂತ ಹೇಳಿದ್ರು, ಬಟ್ 200 ಕೊಟ್ವಿ ನಾವು. ಚೆನ್ನಾಗಿದೆ. IT ಕಾರ್ಪೊರೇಟ್ ಅಲ್ಲೆಲ್ಲ ವರ್ಕ್ ಮಾಡೋ ಅಂತವ್ರಿಗೆ ತುಂಬಾ ಮಚ್ ನೀಡೆಡ್ ಅಂತ ಅನ್ಸತ್ತೆ. ಎಕ್ಸ್ಪೆಷಲಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ತುಂಬಾ ಬೇಕು. ನೆಕ್ ಪಿಲ್ಲೋ. ಸೊ ನೆಕ್ ಪಿಲ್ಲೋ ತುಂಬಾ ದಿನದಿಂದ ಅನ್ಕಂತಾನೆ ಇದ್ದೆ, ತಗೋಬೇಕಂತ ಹೇಳಿ ಫೈನಲಿ ತಗೊಬಂದಿದೀನಿ. ಎಷ್ಟು ನೆಕ್ ಪೈನ್ ಬರುತ್ತೆ ಅಂದ್ರೆ ಕೆಲವೊಂದೊಂದ್ಸರಿ, ಅದ್ರಲ್ಲೂ ಸಾಟರ್ಡೆ ಸಂಡೇ ಯಾವಾಗ PG ಇರ್ತೀನೋ ಅವಾಗ್ಲೇ ಜಾಸ್ತಿ. ಬಿಕಾಸ್ ಮೊಬೈಲ್ ನೋಡಿ 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 ಅಷ್ಟು ತಲೆನೋವು ಬಂದ್ಬಿಟ್ಟಿರುತ್ತೆ, ನೆಕ್ ಎಲ್ಲ ಪೈನ್ ಬಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಸ್ಯಾಂಡಲ್ ತಗೊಂಡಿದೀವಿ, ವೈಟ್ ಕಲರ್. ಸೊ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಹೀಲ್ಸ್ ಇದೆ. ಸೊ ನೋಡಿ, ಈ ತರದ್ದು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಒಂದ್ ಜೊತೆ ಇರ್ಲಿ ಅಂತ ಹೇಳಿ ತಗೊಂಡಿರೋದು. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಗೈಸ್. ಇದನ್ನು ಸಹ ಓನ್ಲಿ ಜಸ್ಟ್ ಫಾರ್ 350 rupees. ಸೊ ಇವತ್ತು ಆಲ್ಮೋಸ್ಟ್ ತಂದಿರೋದೆಲ್ಲ ಬಜೆಟ್ 350 500 ಒಳಗಡೆ ಇರೋದನ್ನೇ ತಂದಿರೋದು. ಬಿಕಾಸ್ ನಮಗೂ ಐಡಿಯಾ ಇರ್ಲಿಲ್ಲ, ಬಟ್ ಕಮರ್ಷಿಯಲ್ ಸ್ಟ್ರೀಟ್ ಅದಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಕಲೆಕ್ಷನ್ಸ್ ಇತ್ತು. ಸೊ ಹಂಗಾಗಿ ಸಿಕ್ಕಿದ್ದು ಚೆನ್ನಾಗಿರೋದೆಲ್ಲ ಆಲ್ಮೋಸ್ಟ್ ಪಿಕ್ ಮಾಡಿದೀವಿ. ಅಂಡ್ ಆಲ್ಸೋ ಇದೊಂದು ಶೂಸು, ಇದ್ ನಂದಲ್ಲ, ಯಮನೊಂದು ಶೂಸು ಚೆನ್ನಾಗಿದೆ. ಇದು 600 rupees. ಸೊ ವರ್ತ್ ಇದೆ. ನೋಡಿ ಆಲ್ಮೋಸ್ಟ್ ಯಾರ್ಯಾರೆಲ್ಲ ಪ್ರಿಫರ್ ಮಾಡ್ತಿರೋ ಗೊತ್ತಿಲ್ಲ ಔಟ್ ಸೈಡ್. ಸೊ ನಾವು ಜಾಸ್ತಿ ಮುಂಚೆ ಪ್ರಿಫರ್ ಮಾಡ್ತಿರ್ಲಿಲ್ಲ, ಬಟ್ ಇವತ್ತು ಹೋಗಿದ್ದಕ್ಕೆ ಚೆನ್ನಾಗಿತ್ತು ಕಲೆಕ್ಷನ್ ಅಂತ ಹೇಳಿ ತಂದಿರೋದು. ಚೆನ್ನಾಗಿದೆ ಇದೊಂದು ಶೂಸ್. ಇನ್ನೊಂದು ಶೂಸ್ ತಗೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು, ನೋಡಿದ ತಕ್ಷಣ ಇಷ್ಟ ಆಯ್ತು. ಸೊ ಹಾಗಾಗಿ ತಗೊಂಡಿದ್ದೀನಿ. ವಾಕಿಗೆ ಮತ್ತೆ
ಲೈಕ್ ಇನ್ ಕೇಸ್ ಏನಾದ್ರು ಸ್ಪೋರ್ಟ್ಸ್ ಆತರ ಇದ್ರೆ ಹೆಲ್ಪ್ ಆಗತ್ತೆ ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ಬೇಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ತುಂಬಾ ಟಯರ್ಡ್ ಆಗಿದೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.